ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಈ ಒಂದು BBMPಯ ತೆರಿಗೆ ಕಟ್ಟದೇ ಇರೋರು ಏನು ಆಸ್ತಿ ತೆರಿಗೆಯನ್ನ ಕಟ್ಟದೇ ಇವತ್ತು ಡಿಫಾಲ್ಟರ್ ಲಿಸ್ಟ್ ಅನ್ನ BBMP ಅವರು ಬಿಡುಗಡೆ ಮಾಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ನಿಮ್ಮ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಬಂದಿತ್ತು. 2 ಪೋಸ್ಟ್ ಆಫೀಸ್ಗಳನ್ನ ಏನೋ ರೆಂಟ್ ಕಟ್ಟಿಲ್ಲ ಅಂತ ಹೇಳಿ ಅವನ್ನ ಸೀಸ್ ಮಾಡಿದ್ರು BBMP. ಸೊ ಒಂದ್ ಕಡೆಗೆ ಈ ತರ ಚಿಕ್ಕ ಪುಟ್ಟ ಏನೋ ರೆಂಟ್ ಕಟ್ಟಿಲ್ಲ ಅದಿದು ಅಂತ ಹೇಳಿ ಕ್ಲೋಸ್ ಮಾಡೋದಾಗ್ಲೇ, ಇನ್ನೊಂದು ಕಡೆಗೆ ದೊಡ್ಡ ದೊಡ್ಡ ಮೀನುಗಳಿದೆ ಇಲ್ಲಿ. ಅಂತವ್ರ ಬಗ್ಗೆ ಅಂತೂ ಈ BBMP ಏನೂ ಮಾಡ್ತಾ ಇಲ್ಲ. ಉದಾಹರಣೆಗೆ ಮ್ಯಾವ್ರಿಕ್ ಹೋಲ್ಡಿಂಗ್ಸ್ ಅಂತ ಇದೆ, UBCT ಅವ್ರದ್ದಿದೆ. ಈ ತರ ಬೇರೆ ಬೇರೆ ಎಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು 60 ಕೋಟಿ 50 ಕೋಟಿ 70 ಕೋಟಿ ಅಷ್ಟು ಹಣವನ್ನ ಆಸ್ತಿ ತೆರಿಗೆಯನ್ನ ಕಟ್ಟದೇನೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಅಂತ ಮೋಸ ಮಾಡೋರ್ಗೆ ಇವತ್ತು ಉದಾಹರಣೆಗೆ ಇದೇ ಸರ್ಕಾರ, ಇದೇ BDAದವರು BDA ಕಾಂಪ್ಲೆಕ್ಸ್ ಗಳನ್ನ ಅಭಿವೃದ್ಧಿ ಮಾಡಕ್ ಕೊಡ್ತಾರೆ. ಅದು ಕೋರಮಂಗಲ ಆಗಿರ್ಲಿ, HSR ಲೇಔಟ್ ಅಲ್ಲಿ ಮ್ಯಾವ್ರಿಕ್ ಅವರು ಕೊಡ್ತಾ ಇದ್ದಾರೆ. ಸೊ ಈ ತರ ಟ್ಯಾಕ್ಸ್ ಏನೊಂದು ಡಿಫಾಲ್ಟರ್ಸ್ ಇದ್ದಾರೆ ಅಂತವರ ಪರವಾಗಿ ಈ ಸರ್ಕಾರ ಇದೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯಾದ ಆಸ್ಪದ ಇಲ್ಲ. DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ನೋಡಿ, ಇವತ್ತು ಯಾರಾದ್ರೂ ಸಾಮಾನ್ಯ ಜನ 1,000-2,000 ರೂಪಾಯಿ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಆ ವರ್ಷಕ್ಕೆ ಅವ್ರ ಮನೆ ಮುಂದೆ ಬಂದು ಇವತ್ತು ವಸೂಲಿ ಮಾಡೋದಕ್ಕೆ BBMP ಅಧಿಕಾರಿಗಳು ಬರ್ತಾರೆ. ಆದ್ರೆ ಈ ತರ ಒಂದು ದೊಡ್ಡ ದೊಡ್ಡ ಕುಳಗಳು ಏನಿದೆ ಇವ್ರ ಹತ್ರ ಅಂತೂ ಇವ್ರು ಹೋಗೋದೇ ಇಲ್ಲ. ಸೊ ನಾವೇನ್ ಡಿಮಾಂಡ್ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ನೀವು ಇವ್ರನ್ನ ಬಿಡಬಾರ್ದು. ಇವ್ರಿಗೆ ಒಂದು ನೋಟಿಸ್ ಅನ್ನ ಕೊಡೋದಾಗಿರ್ಲಿ, ಪ್ರಾಪರ್ಟಿನ ಸೀಸ್ ಮಾಡೋದಾಗಿರ್ಲಿ, ಡೆಮಾಲಿಷನ್ಗೂ ಆರ್ಡರ್ ಮಾಡೋದಕ್ಕೆ ಮುಂದಾಗಬೇಕು BBMP. ಸೊ BBMP ಮತ್ತೆ DK ಶಿವಕುಮಾರ್ ಅವರು ಬೆಂಗಳೂರಿಗರಿಗೆ ಒಂದು ಉದಾಹರಣೆಯನ್ನ ಸೆಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸರ್ಕಾರ ಮತ್ತೆ BBMP ಯಾವ ಮಟ್ಟಕ್ಕೆ ಬೇಕಾದ್ರೂ ಎಷ್ಟು ಕಠಿಣ ಕ್ರಮಗಳನ್ನ ಬೇಕಾದ್ರೂ ತಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ತಮ್ಮ ಮುಂದಿನ ನಡೆ ಏನಿರುತ್ತೆ ಸರ್? ಈಗ ನೋಡಿ, ಈಗ ತಮಗೆ ವಿಚಾರ ಗೊತ್ತಿದೆ. ಇವತ್ತು ಆಸ್ತಿ ತೆರಿಗೆಯನ್ನ ಯಾರು ತಪ್ಪಿಸ್ತಾ ಇದ್ದಾರೆ, ಯಾರು ರಾಜಕಾರಣದ ಪ್ರಭಾವ ಹೊಂದಿದ್ದಾರೆ, ಪ್ರಮುಖವಾಗಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಾಗ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿಗಳಾಗ್ಬೋದು ಅಥವಾ ರಿಯಲ್ ಎಸ್ಟೇಟ್ ಏಜೆನ್ಸಿಗಳಾಗ್ಬೋದು, ಇವರೆಲ್ಲ ಪ್ರತಿಷ್ಠಿತ ಅಂತ ಹೇಳಿ ಹಣಪಟ್ಟಿ ಪಡ್ಕೊಂಡಿದ್ದಾರೆ. ಇವರು ಸರ್ಕಾರದ ಜೊತೆ ಮತ್ತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಜೊತೆ ನಂಟನ್ನ ಹೊಂದಿರತಕ್ಕಂಥವ್ರು. ಅದರ ಬೆನಿಫಿಟ್ ಅನ್ನ ಈ ರೀತಿ ಟ್ಯಾಕ್ಸ್ ನ ವಂಚನೆ ಮಾಡೋದ್ರ ಮುಖಾಂತರ ಈ ನಿರಂತರವಾಗಿ ಕಳೆದ ಒಂದು 2015-16 ಆ ಭಾಗದಿಂದಲೂ ಇವರು ಟ್ಯಾಕ್ಸ್ ಅನ್ನ ವಂಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಇದು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಏನು ಗಾಂಧೀಜಿಯವರು ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿ ಅನ್ನೋ ಅದೇ ರೀತಿ ಈ ಭ್ರಷ್ಟ ಆಡಳಿತ ಮಾಡ್ತಕ್ಕಂಥವ್ರನ್ನ ತೊಲಗಿಸ್ಲಿಕ್ಕೆ ಜನರಿಗೆ ನಾವು ಕರ ನಿರಾಕರಣಾ ಚಳವಳಿಯನ್ನ ಹಮ್ಮಿಕೋಬೇಕಾಗ್ತದೆ. ಬೆಂಗಳೂರಿನಲ್ಲಿ ಜನರಿಗೆ ಯಾರ್ಯಾರು ರಾಜಕಾರಣಿಗಳ ಕುಟುಂಬ, ಇವರ ಕುಟುಂಬಸ್ಥರು, ಇವರ ನೆಂಟರ್ಸ್ಗೆನ ವಹಿಸ್ಕೊಂಡಿರೋರು, ಯಾರ್ಯಾರು ಎಜುಕೇಶನ್ ಸೆಂಟರ್ಗಳನ್ನ ನಡೆಸ್ತಾ ಇದ್ದಾರೆ, ಇದನ್ನೆಲ್ಲ ಬಹಿರಂಗಪಡಿಸಿ ನಾವು ಬೆಂಗಳೂರಿನಾದ್ಯಂತ ದೊಡ್ಡದಾಗಿ ಕರ ನಿರಾಕರಣಾ ಚಳವಳಿಯನ್ನು ಖಂಡಿತ ಮಾಡೇ ಮಾಡ್ತೀವಿ ಆಮ್ ಆದ್ಮಿ ಪಾರ್ಟಿಯವರು. ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಾ ಈ ಒಂದು ಹೋರಾಟ ನಮ್ದು ಯಾವ ರೀತಿ ಇರುತ್ತೆ ಅಂತ. ಇದೇ ತಿಂಗಳು ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ BDA ಸಂರಕ್ಷಣಾ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಆಮ್ ಆದ್ಮಿ ಪಾರ್ಟಿ, CPI, CPM ಮತ್ತು ಎಲ್ಲ 7 BDA ಕಟ್ಟಡಗಳ ಸಮುಚ್ಚಯದಲ್ಲಿರುವ ಓನರ್ಗಳ ಅಸೋಸಿಯೇಷನ್ಗಳು ಸೇರಿ ಒಂದು ಬೃಹತ್ತಾದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮ್ಯಾವ್ರಿಕ್ ಹೋಲ್ಡಿಂಗ್ಸ್ ಮತ್ತು ಏನು ಎಂಬಸಿ ಗ್ರೂಪಿಗೆ ಸರ್ಕಾರದ ಜಾಗ ಏನು BDA ಕಾಂಪ್ಲೆಕ್ಸ್ಗಳನ್ನ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಅದನ್ನ ವಿರೋಧಿಸಿ ಒಂದು ಹೋರಾಟ ಪ್ರಾರಂಭ ಮಾಡ್ತೀವಿ. ಇದರಿಂದ ಬೆಂಗಳೂರಲ್ಲಿ ಯಾವುದೇ ರೀತಿಯಲ್ಲಿ ಈ ಕಳಂಕಿತರಿಗೆ ನಮ್ಮ ಸರ್ಕಾರದ ಆಸ್ತಿಗಳು ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಎಚ್ಚರಿಕೆ ಮೂಡಿಸ್ತಾ ಇದ್ದೀವಿ. ತಮ್ಮ ಹೋರಾಟದ ನೇತೃತ್ವ ಯಾರು ವಹಿಸಿಕೊಳ್ತಾ ಇದ್ದಾರೆ? ಇದನ್ನ ಬೆಂಗಳೂರು BDA ಸಂರಕ್ಷಣಾ ಸಮಿತಿ ಅಂತೇಳಿ ಇದಕ್ಕೆ 4 ಪಕ್ಷಗಳು ಸೇರ್ಕೊಂಡಿದ್ದೀವಿ. ನಾವು ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥಿಕೆಯಲ್ಲಿರುತ್ತೆ, ಅದ್ರ ಜೊತೆ CPI, CPM ಮತ್ತು ಸ್ಲಮ್ ಡೆವಲಪ್ಮೆಂಟ್ ಒಂದು ಸಂಘಟನೆ ಮಾಡ್ಕೊಂಡಿದೆ. ಈ 4 ಸಂಘಟನೆಗಳು ಸೇರ್ಕೊಂಡು ಈ ಹೋರಾಟನ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನು ಕರಿತೀವಿ. ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾ ಇದ್ದಾರೆ ಸರ್? ಮುಖ್ಯಮಂತ್ರಿ ಚಂದ್ರು ಸಾರನ್ನ ಕೇಳ್ಕೊಂಡಿದ್ದಾರೆ ವಹಿಸ್ಕೋಬೇಕು ಅಂತೇಳಿ. ಅವ್ರೀಗ US ಇರೋದ್ರಿಂದ 7ನೇ ತಾರೀಕು ಬರ್ತಾರೆ. ಅವರನ್ನ ಚರ್ಚೆ ಮಾಡಿ 12ನೇ ತಾರೀಕು ನಾವು 8ರಿಂದ 9ನೇ ತಾರೀಕು ನಿಮಗೆಲ್ಲ ತಿಳಿಸ್ತೀವಿ.